ಕುಂಬಾರರು ಮಾಡಿದ್ರು 3 ಮಡಿಕೆಗಳ 2 ಬಡಕು ಒಂದಕ್ಕೆ ಬುಡವೇ ಇಲ್ಲ. ಕೈಯಿಲ್ಲದ ಕುಂಬಾರರು ಮಾಡಿದ್ರು 3 ಮಡಿಕೆಗಳ 2 ಒಡಕು ಒಂದಕ್ಕೆ ಬುಡವೇ ಇಲ್ಲ. ಬುಡವಿಲ್ಲದ ಮಡಿಕೆಗೆ ಹಾಕಿದ್ರು 3 ಅಕ್ಕಿ ಕಾಳ 2 ಹಂಜಕ್ಕಿ ಒಂದು ಬೇಯಲೇ ಇಲ್ಲ. ಬುಡವಿಲ್ಲದ ಮಡಿಕೆಗೆ ಹಾಕಿದ್ರು 3 ಅಕ್ಕಿ ಕಾಳ 2 ಹಂಜಕ್ಕಿ ಒಂದು ಬೇಯಲೇ ಇಲ್ಲ. ಮುಂದುವರಿದ ನಿತ್ಯ ಸತ್ಯದರಿಮೆಯ ಸ್ವರೂಪದ ಕುರಿತಾಗಿ ಸ್ವಲ್ಪ ವಿಚಾರವನ್ನಿಲ್ಲಿ ಕೇಳಿಯಂತೆ. ವೈಕುಂಠವೆಂಬ ನಿತ್ಯ ಸತ್ಯ, ಮೋಕ್ಷವೆಂಬ ನಿತ್ಯ. ಕನಕದಾಸರು ನಾನು ಹೋದರೆ ಹೋದೇನು ಎಂದಿರುವುದಾಗಲಿ, ಎಷ್ಟು ದೂರವೋ ಎನ್ನುತ್ತಲಿದ್ದೆ ಎಂದ ವೈಕುಂಠ ದೃಷ್ಟಿಯಿಂದಲೇ ಇಲ್ಲೇ ಕಂಡವರು. ಎಲ್ಲಿತ್ತು ನಾನು ಭಾವವಿಲ್ಲಿ? ಈ ನಿತ್ಯ ಸತ್ಯವೇ ಆದಿ ಭೌತಿಕ, ಆದಿ ದೈವಿಕವೂ ಮತ್ತು ಆಧ್ಯಾತ್ಮಿಕವೂ. ಇವು ಅಹಂಭಾವಕ್ಕೆ ನಿಲುಕದ ಅರಿಮೆ. ಅವರವರೇ ಪ್ರಶ್ನಿಸಿ ನೋಡಬೇಕಾದ ಸತ್ಯವಿದು. ಅಹಂಭಾವದ ಮಾನಸಿಕತೆಯಾಗುವಿಕೆಯನ್ನು ಸ್ಪಷ್ಟ ಅರಿತು ಎಚ್ಚರದಲ್ಲಿದ್ದರಾಯಿತು. ಸ್ಪಷ್ಟತೆಯಿಂದ ಮೆದುಳಿನ ಕೋಶಗಳೂ ಭಾವಶುದ್ಧಿಗೊಳ್ಳುತ್ತವೆ. ಮಾನಸಿಕತೆ ಇದು ಎಷ್ಟು ದಪ್ಪಗೊಂಡಿದೆ ಅಂದರೆ ಅಹಂ ಎಂದರೆ ಏನಂತೆ ಅರಿಯಲಾಗದವರಾಗಿರುತ್ತೇವೆ ನಾವೀಗ. ಮನಸ್ಸಿನೊಳಗೇ ಇರುವ ಭಾವದ ಅಸ್ಥಿರತೆ, ಅತಂತ್ರತೆ, ಅಜ್ಞಾನ, ಅರಿಯಲಾಗದ ಇದೇ ಮಾಯೆಯು. ನೋಡಿ, ದಾಸರೆಂದಿದ್ದಾರೆ, ಜಗವ ಸುತ್ತಿಹುದೆಲ್ಲ ನಿನ್ನ ಮಾಯವಯ್ಯ, ನಿನ್ನ ಸುತ್ತಿಹುದೆಲ್ಲ ಎನ್ನ ಮನವಯ್ಯ. ಜಗಕ್ಕೆ ಬಲ್ಲಿದ ನೀನು, ನಿನಗೆ ಬಲ್ಲಿದ ನಾನು ಎಂಬಂತೆ ನನ್ನ ನಾನು ಎಂಬ ಮನವೇ ನಿನ್ನ ಮಾಯೆ ಎಂದಿದ್ದಾರೆ. ಅಂದರೆ ಮನಸ್ಸೇ ಮಾಯೆಯನ್ನೆನ್ನುತ್ತಾ ಜಗತ್ತನ್ನೇ ತ್ರಿಗುಣದಲ್ಲಿ ಸುತ್ತಿರುತ್ತಾ ತಾನು ತ್ರಿಗುಣಾತೀತ ಮಾಯಾವಿಯಂತೆ ಜಗಕ್ಕೆಲ್ಲ ಬಲ್ಲಿದವನಂತೆ ಭಗವಂತ. ನಾನು ನಾನು ಎಂಬ ನನ್ನ ಅಹಂ ಸ್ವರೂಪವನ್ನು ನೀನೇ ಬಲ್ಲೆ ಎಂದು ದಾಸರು ತನ್ನ ಅಹಂಭಾವವನ್ನೇ ಭಗವಂತನಲ್ಲಿ ಒಪ್ಪಿಸುತ್ತಾ ಹಾಡಿರುವ ಬಗೆ ಇದು. ಸೃಷ್ಟಿತ ಸರ್ವಸ್ವವನ್ನೂ ತ್ರಿಗುಣ ಚೌಕಟ್ಟಿನೊಳಗೇ ಹೆಣೆದಿರುವ ಇರುವಿಕೆ, ಎಕ್ಸಿಸ್ಟೆನ್ಸ್ ಇದು. ಹೀಗೆ ಮಧ್ವಾಚಾರ್ಯರೂ 3 ವೇದಾರ್ಥಗಳಲ್ಲಿ ದ್ವೈತ ನಿತ್ಯ ಸತ್ಯದ ಇರುವಿಕೆ ಒಂದೇ ಜಗತ್ತಿನ ಸತ್ಯ, ಜಗತ್ ಸತ್ಯವೆನ್ನುವುದೂ ಇದೆ ಎಂದು ಪ್ರತಿಪಾದಿಸಿದವರು. ಆದಾಗ್ಯೂ ಭಗವಂತ ವೇದವನ್ನು ಉಳಿಸಿದ್ದು ಲೋಕದಲ್ಲಿ 3 ಆಚಾರ್ಯರ ಸಿದ್ಧಾಂತಗಳ ಮಧ್ಯೆ ಗೊಂದಲವನ್ನೆಬ್ಬಿಸಲಿಕ್ಕಾಗಿಯೇ. ಆಯಾಯ ಪಂಥಾನುಯಾಯಿಗಳ ಮಧ್ಯೆ ಗೊಂದಲ ಸೃಷ್ಟಿಗಾಗಿ ಆಚಾರ್ಯತ್ರಯರ ಅವತಾರವಾಯಿತೆ. ಗೊಂದಲ ಯಾಕಪ್ಪ? ಇರುವಿಕೆಯ ಸತ್ಯವೇನೆಂಬುದನ್ನು ಅರಿಯದೇ 3 ಪಂಥಗಳಾಗಿ, ಅಭಿಪ್ರಾಯಗಳಾಗಿ ಅಲ್ಲಲ್ಲೇ ಅದನ್ನೇ ಮೆಲುಕಾಡುತ್ತಾ ನಿಂತ ಕೊಳಕು ನೀರಿನಂತೆ 3 ಕೆರೆ ಕಟ್ಟೆಗಳಲ್ಲೇ ಅರಿವು ತುಂಬದೇ ಬದುಕಿರುತ್ತೇವೆ. ಹೀಗೆ ಮೆಲುಕಾಡುತ್ತಾ ಸಂಘರ್ಷಗಳನ್ನು ಎಬ್ಬಿಸುತ್ತಾ ಅರಿವು ಮುಟ್ಟಿಸದೆ ಅರಿವಿಗಾಗಿ ಮಾಡುತ್ತಿರುವ ನಮ್ಮ ಯತ್ನಗಳೇ ಸಮಾಜಗಳಾಗಿ ಎಲ್ಲೆಡೆ ಲೋಕಗಳಲ್ಲಿ ಗೊಂದಲ, ಸಂಘರ್ಷ ಮತ್ತು ವಿಭಜನೆಗಳಿಗೆ ಈ ವೇದಾರ್ಥಗಳೇನೂ ಪರಿಹಾರ ಮಾರ್ಗವಲ್ಲವೇ? ಅರಿಮೆಯೇ ಪರಿಹಾರವೆಂಬುದು ವೇದಾರ್ಥ. ವೇದ ಅಂದರೆ ತಿಳಿ ಎಂಬರ್ಥ. ಇಲ್ಲ, ಸಂಘರ್ಷ ವಿಭಜನೆಗಳೇ ಲೋಕದ ಇರುವಿಕೆಯ ಸತ್ಯವೇ? ಯಾಕೆ ಆಚಾರ್ಯತ್ರಯಿ ಸಿದ್ಧಾಂತಗಳೆಲ್ಲವೂ ಒಂದಾಗಿ ಗೊಂದಲ ಸಂಘರ್ಷಗಳ ಅಹಮ್ಮೂಲವನ್ನರಿತು ಲೋಕಕ್ಕೆ ಆ ಅರಿಮೆಯನ್ನೇ ಸ್ಪಷ್ಟೀಕರಿಸಬಾರದಿಲ್ಲಿ? ದಾಸರಿಲ್ಲಿ ಪ್ರಸ್ತುತವಾಗಿ ಹಾಡಿನಲ್ಲಿ ಶ್ರೀ ಮಧ್ವಾಚಾರ್ಯರ ದ್ವೈತ ಸತ್ಯದಲ್ಲಿ ವರ್ತಮಾನದ ಇರುವಿಕೆ, ಎಕ್ಸಿಸ್ಟೆನ್ಸ್ ಇರುವುದೇ ಸತ್ಯವೆನ್ನುತ್ತಾರೆ. ಈ ಸತ್ಯಕ್ಕೆ ಒತ್ತು ನೀಡಿ ಇದೇ ದಾಸರ ಇನ್ನೊಂದು ಸಾಹಿತ್ಯದ ತುಣುಕು ಕೇಳಿಯಂತೆ. ನಿಗಮವನ್ನು ತರಲು ಮತ್ಸ್ಯಾಕೃತಿಯ ತಾಳಿದೆ, ನಗವನೆತ್ತಿ ಕೂರ್ಮನೆಂಬ ಹೆಸರ ಧರಿಸಿದೆ. ಜಗತಿಯನ್ನು ತರಲು ವರಾಹಮೂರ್ತಿ ಎನಿಸಿದೆ, ಮಗುವಿಗಾಗಿ ಘೋರಾಕೃತಿ ನರಮೃಗನೂ ಎನಿಸಿದೆ. ನಗುವರಲೋ ರಂಗಯ್ಯ ನಿನ್ನಾಟವ ಕಂಡು, ನಗುವರಲೋ ರಂಗಯ್ಯ ನಿನ್ನಾಟವ ಕಂಡು. ಹಗರಣವಾಗಿದೆ ಎನಗೆ ನಿಗಮಗೋಚರನೇ, ನಗುವರಲೋ ರಂಗಯ್ಯ ನಿನ್ನಾಟವ ಕಂಡು.
ನಿನ್ನಾಟವ ಕಂಡು. ತರುಣಿಯರ ವೃತವ ಕೆಡಿಸಿ ಬತ್ತಲೆ ನಿಲ್ಲಿಸಿದೆ. ತುರಗನೇರಿ ಕಲ್ಕಿಯಾಗಿ ಖಡ್ಗವ ಧರಿಸಿದೆ. ಗುರುಮಧ್ವರಾಯರಿಗೊಲಿದು ಉಡುಪಿಯಲ್ಲಿ ನೆಲೆಸಿದೆ. ವರದ ಪುರಂದರ ವಿಠಲನೆ ನಮಗೆ ಗತಿಯಾದೆ. ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು. ಹಗರಣವಾಗಿದೆ ಎನಗೆ ನಿಗಮ ಗೋಚರನೆ. ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು. ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು. ನಿನ್ನಾಟವ ಕಂಡು. ಹೀಗೆ ಕೇಳಿ ತರುಣಿಯರ ವೃತವ ಕೆಡಿಸಿ ಬತ್ತಲ ನಿಲ್ಲಿಸಿದ. ಗುರುಮಧ್ವರಾಯರಿಗೊಲಿದು ಉಡುಪಿಯಲ್ಲಿ ನೆಲೆಸಿದ. ವರದ ಪುರಂದರ ವಿಠಲ ನಮಗೆ ಗತಿಯಾದೆ. ನಗುವರಲ್ಲೋ ರಂಗಯ್ಯ. ಹಾಡಿನ ಆರಂಭದಲ್ಲೇ ನಿಗಮವನ್ನು ತರಲು ಮತ್ಸ್ಯಾಕೃತಿ ಎಂದಿದ್ದಾರೆ. ನಿಗಮ ಪದ ನಿಗಮಕ್ಕೆ ಹೀಗೊಂದು ಅರ್ಥವಿದೆ. ವೇದಗಳನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಸಹಾಯಕ ನಿರುಕ್ತ, ಸಹಾಯಕ ನಿರುಕ್ತ ಎಂಬರ್ಥ. ಅಂದರೆ ವೇದವಾಕ್ಯವೆಂಬರ್ಥ ಅಥವಾ ಮೀಮಾಂಸೆ ಮೊದಲಾದ ಗ್ರಂಥ ಎನ್ನುವುದಿದೆ. ಶ್ರೀ ಮಧ್ವಾವತಾರವೇ ವೇದವಾಕ್ಯವೆನ್ನುತ್ತಿರುವುದಿಲ್ಲಿ ಶ್ರೀದಾಸವಾಣಿ. ಜ್ಞಾನಿದಾಸರು, ಎಂಥ ಜ್ಞಾನಿದಾಸರು! ವಾಯು ಜೀವೋತ್ತಮರ ಅವತಾರ ಶ್ರೀ ಗುರುಮಧ್ವರಾಯರಿಗೊಲಿದು ಉಡುಪಿಯಲ್ಲಿ ನೆಲೆಸಿದೆ. ವರದ ಪುರಂದರ ವಿಠಲನೆ ನಮಗೇ ಗತಿಯಾದೆ. ಇರುವಿಕೆಯಲ್ಲಿ ಜೀವಾತ್ಮ ಪರಮಾತ್ಮ ದ್ವೈತ ತತ್ವವೇ ಸತ್ಯವೆಂದವರು ದಾಸರು. ದಾಸರು ಮಗುವಿಗಾಗಿ ಘೋರಾಕೃತಿ ಎಂದಿದ್ದಾರೆ. ಮಗುವೆಂದಿದ್ದಾರೆ ಪ್ರಹ್ಲಾದನ ಮುಗ್ಧತೆಯನ್ನು. ಭಕ್ತಿಯ ಪರಾಕಾಷ್ಠೆಯಲ್ಲಿ ತಾನು ಜೀವಾಣು ಮಾತ್ರನೆಂಬ ಪರಮ ಅರಿಮೆಯ ಸ್ಥಿತಿ, ಅದು ಮುಗ್ಧತೆ. ಆನಂದವಾಗಿರುವ ಚಿಕ್ಕ ಮಗುವಿನಂತೆ ನಿರ್ಭಯ ಸುಖಾನಂದದ ಮುಗ್ಧತೆಯಲ್ಲಿದ್ದ ಪ್ರಹ್ಲಾದ. ಇನ್ನೋಸೆನ್ಸ್ ಅಥವಾ ಮುಗ್ಧತೆ ಅಂತ ಹೇಳಿದರೆ ದ್ಯಾಟ್ ವಿಚ್ ಈಸ್ ಇನ್ಕೇಪಬಲ್ ಆಫ್ ಗೆಟಿಂಗ್ ಹರ್ಟ್ ಅಂತ ಅರ್ಥ. ಮಗು ಎಂಬ ಮುಗ್ಧತೆಗೆ ಯಾರು ಮನಸೋಲರು? ಮುಗ್ಧ ಪ್ರೇಮ ಸ್ವರೂಪಕ್ಕೆ ಪ್ರೇಮವೇ ರಕ್ಷೆ. ಶ್ರೀಪಾದರಾಜರಿಗೆ ಭಗವಂತನೊಲಿದು ಉಣಿಸಿದಂತೆ. ಇದೇ ಜೀವಾತ್ಮ ಪರಮಾತ್ಮರೆಂಬ ದ್ವೈತ ಇರುವಿಕೆಯಲ್ಲಿ ಜೀವಾತ್ಮನಿಗೆ ಇರಬೇಕಾದ ಪರಮ ಭಕ್ತಿ. ಅದೇ ನಿತ್ಯ ಸತ್ಯ ಸ್ವರೂಪವು, ಅದೇ ಇರುವಿಕೆಯು. ಹಾಗೆಯೇ ನೋಡಿ, ಜೀವಾತ್ಮ ಮತ್ತು ಪರಮಾತ್ಮರ ಇರುವಿಕೆಯನ್ನು ಚಾಲೆಂಜ್ ಮಾಡುವ ಜೀವಾತ್ಮರಿರಲಿ, ವಾದಗಳಿರಲಿ, ಸಿದ್ಧಾಂತಗಳಿರಲಿ, ಬಲಾಢ್ಯರಿರಲಿ, ಹಾಗೇ ನಾಸ್ತಿಕರೇ ಆಗಿರಲಿ, ಸತ್ಯಕ್ಕಾಗಿ ಭಗವಂತ ಎಂಥ ಘೋರ ರೂಪವನ್ನಾದರೂ ತಾಳಿಯಾನು ಎಂಬ ಆ ಭಗವದ್ ಅವತಾರ ಸನ್ನಿವೇಶದ ಸಂದೇಶವದಲ್ಲಿ ಗುರುಮಧ್ವರಾಯರಿಗೊಲಿದು ಉಡುಪಿಯಲ್ಲಿ ನೆಲೆಸಿದೆ. ಶ್ರೀ ಗುರುಮಧ್ವರಿಗೊಲಿದ ನಿತ್ಯಮೂರ್ತಿ, ನಿತ್ಯ ಸತ್ಯ ಶ್ರೀಕೃಷ್ಣ. ಈತ ಕಾಲದೇಶಾಕಾಶ ಪವಮಾನ ಮುಂತಾದ ನಿತ್ಯ ತತ್ವಗಳಾಗಿ ಪ್ರಕೃತಿ ದೇವಿಯೊಳಿದ್ದು ಜಗವ ನಡೆಸುವ ಈಶ್ವರನು. ಸೂರ್ಯಮಂಡಲದ ಮಧ್ಯೆ ನೆಲೆ ನಿಂತವನು. ಸವಿತೃಮಂಡಲ ಮಧ್ಯವರ್ತಿ ಎನ್ನುತ್ತೇವೆ. ನಿತ್ಯವೂ ಲೋಕದಲ್ಲಿ ಆಯಾಯ ಪ್ರದೇಶ ಅಥವಾ ದೇಶಗಳಲ್ಲಿ ಸೂರ್ಯೋದಯದ ಕ್ಷಣಾರಭ್ಯ ಕಾಲಸಾಕ್ಷಿ ನಿತ್ಯ ಸ್ವರೂಪನಾಗಿ ಶುಭ ದಿನ ನೆನ್ನಿಸಿರುತ್ತಾನೆ. ಉದಯಾಸ್ತ ಮತ್ತು ಪುನರುದಯದ ಪುಣ್ಯ ಕ್ಷಣದೊರೆಗಿನ ಕಾಲರೂಪ ಭಗವಂತನ ನಡೆಯದು. ಯಾವಾತನಿದನ್ನು ನಿಲ್ಲಿಸಿಯಾನು? ಒಂದು ಹಗಲು ಒಂದು ರಾತ್ರಿಯ ಅವಧಿ ಒಂದು ದಿನವೆಂಬ 24 ಗಂಟೆಗಳ ಕಾಲಮಾನ ಅಳತೆ. ಪುಣ್ಯ ಕ್ಷಣಗಳು ಒಬ್ಬನಿಗೊಂದು ಇನ್ನೊಬ್ಬನಿಗೊಂದೆಂಬ ರೀತಿಯಲ್ಲಿ ಊರಲ್ಲಿ ಭಗವಂತ ತನ್ನ ನಡೆಯನ್ನು ಬದಲಿಸುತ್ತಿರುವನೇ. ಅದೇ ನಿತ್ಯ ಸತ್ಯದ ಶುಭ ಸಾರ್ವತ್ರಿಕ ಕ್ಷಣವಲ್ಲವೇ? ದಿನ ಅಖಂಡತೆಯ 5 ಭಾಗಗಳೇ ನಮ್ಮ ಬದುಕಿಗೆ ಪಂಚಾಂಗವೆನ್ನಿಸುವುದು. ದಿನಕ್ಕೆ ತಳಹದಿಯೇ ಈ ಕ್ಷಣಗಳಲ್ಲವೇ? ಈ ಕ್ಷಣಗಳೇ ನಿತ್ಯ ಸತ್ಯನ ಅಪೂರ್ವದ ನಿತ್ಯ ಪ್ರಾತ್ಯಕ್ಷಿಕೆಗಳಲ್ವೇ?
ಶ್ರೀದಾಸರೂ ಹಾಡಿ ಕೊಂಡಾಡಿದ್ದಿದನ್ನೇ. ನಕ್ಷತ್ರ ಯೋಗ ತಿಥಿ ಕರಣನೂ ನೀನೇ, ದಿವರಾತ್ರಿಯೂ ನೀನೇ ಎಂದಿದ್ದಾರೆ. ದಿನದ ಈ 5 ನಿತ್ಯ ಪುಣ್ಯಾಂಶಗಳ ಸ್ಮರಣೆಯೇ ಅಗ್ನಿಷ್ಠೋಮ ಬಲವೂ ಎಂದಿದೆ. ತಿಥಿಯಿಂದ ಶ್ರೇಯಸ್ಸು, ವಾರದಿಂದ ಆಯುಸ್ಸು, ನಕ್ಷತ್ರದಿಂದ ಪಾಪಹರ, ಯೋಗದಿಂದ ರೋಗಹರ, ಕರ್ಣದಿಂದ ದಿನದಲ್ಲಿ ಕಾರ್ಯಸಿದ್ಧಿ ಎನಿಸುವ ಪಂಚಾಂಗ ಪಠನ ಫಲವೆಂದಿದೆ. ಈ ಪಂಚಾಂಗವೇ ನಿತ್ಯ ಸತ್ಯ. ಒಬ್ಬನಿಗೆ ನಿತ್ಯ ಸತ್ಯ ಇವತ್ತು, ಇನ್ನೊಬ್ಬನಿಗೆ ನಾಳೆ ಅಲ್ಲ. ಇದು ಪ್ರತಿನಿತ್ಯದ ಕ್ಷಣ ಲವವೆನ ಗುಣದ ನಿತ್ಯ ಸತ್ಯ, ಪ್ರತಿಯೊಬ್ಬನ ನಿತ್ಯ ಸತ್ಯ. ಪಂಚಾಂಗವನ್ನು ಒಡೆದುಕೊಂಡಿದ್ದೇವೆ ನಾವು, ಈ ತಳಹದಿಯನ್ನೇ ಒಡೆದುಕೊಂಡಿದ್ದೇವೆ. ಹಾಡಿನ ಮೊದಲ ಚರಣದ ಆರಂಭ ನಿಗಮವನ್ನು ತರಲು. ಪದ ನಿಗಮಕ್ಕೆ ಹೀಗೊಂದು ಅರ್ಥವಿದೆ. ನಿಗಮ ಅಂದರೆ ಒಂದು ವ್ಯಕ್ತಿಯಂತೆ ಕಾರ್ಯ ನಡೆಸಲು ಅಧಿಕಾರ ಪಡೆದ ಸಂಸ್ಥೆ ಅಂತ ಎಂಬುದಾಗಿದೆ. ಆದ್ದರಿಂದ ಅದು ನಿಗಮ ತಂದವನ ಸಂಸ್ಥೆಯೂ ಹೌದು, ಭಗವಂತನ ಸಂಸ್ಥೆಯೂ ಹೌದು ಅದೇ. ಮತ್ತು ನಿಗಮ ಅಥವಾ ವೇದ, ಇದರ ಅರ್ಥದಂತೆ ಸೃಷ್ಟಿತ ಜಗದ ಇರುವಿಕೆಯೇ ದ್ವೈತ ನಿತ್ಯ ಸತ್ಯ. ಇಲ್ಲಿ ಎಲ್ಲವೂ ಸತ್ಯ. ಈ ಸತ್ಯವನ್ನು ಕಾಣದಿರುವುದು, ಕಂಡೂ ಒಪ್ಪದಿರುವುದು, ಅಥವಾ ಈ ಅರ್ಥಗಳೇ ಸುಳ್ಳು ಎನ್ನುವುದಿಲ್ಲಿ ಎಲ್ಲವೂ ಅಜ್ಞಾನ ಅಥವಾ ಅಹಂಭಾವ, ಬುಡವೇ ಇರದ ಅಥವಾ ಬೇಸ್ಲೆಸ್ ಇಗ್ನೊರೆನ್ಸ್ ಎಂದಿದ್ದಾರೆ ಮಧ್ವಾಚಾರ್ಯರು. ಶ್ರೀಹರಿಯೇ ನಿತ್ಯ ಸತ್ಯ, ವರ್ತಮಾನ ಸತ್ಯ. ಇಲ್ಲಿ ಇರುವಿಕೆ ಎಲ್ಲವೂ ಅವನ ವಶ. ಅವನ್ಯಾರ ವಶನೂ ಅಲ್ಲ. ಎಲ್ಲವನೂ ಗೆದ್ದವನು, ಯಾರಿಗೂ ಸೋತಿಲ್ಲ. ಎಲ್ಲವನೂ ಮಾಡಿದವನು, ಯಾರವನ ಮಾಡಿಲ್ಲ ಎಂಬ ಎಲ್ಲರಿಗೂ ಹಿರಿಯ ಅವನೇ ಸರ್ವೇಶ್ವರನು. ಇದೇ ವೇದ ನುಡಿಯು, ಇದೇ ಶ್ರೀ ಗುರುಮಧ್ವರ ಪ್ರತಿಪಾದನೆ. ಪ್ರಥಮೋ ಹನುಮನ್ನಾಮ, ದ್ವಿತೀಯೋ ಭೀಮ ಏವಚ, ಪೂರ್ಣಪ್ರಜ್ಞ ತೃತೀಯೋಸ್ತು ಭಗವತ್ ಕಾರ್ಯ ಸಾಧಕ. ಇಂಥ ಪ್ರತಿಪಾದನೆಗಳ ಭಗವಂತನ ಆಜ್ಞೆಯ ಅಧಿಕಾರ ಹೊತ್ತು ವ್ಯಕ್ತಿ ರೂಪದಲ್ಲಿ ಈ ಕಾರ್ಯ ಸಾಧಿಸಿ ನಡೆಸಲು ಇದ್ದಿರುವ ಶ್ರೀ ಮಧ್ವ ಸಂಸ್ಥಾನ ಅಥವಾ ನಿಗಮ ಅಥವಾ ಸಂಸ್ಥೆ, ಇದು ಲೋಕಕ್ಕೆ ಜವಾಬ್ದಾರಿಕೆ ಪ್ರತಿಪಾದಿತ ಈ ಸತ್ಯಕ್ಕೆ ಹಿರಿಯ ಪರಮೇಶ್ವರನೊಬ್ಬನೇ ಅಧಿಕಾರಿಯು, ಅನ್ಯರ್ಯಾರನ್ನೂ ಲೆಕ್ಕಿಸನು ಈತ. ಇವನ ಸಂಸ್ಥಾನದಲ್ಲಿ ನಿತ್ಯ ಸತ್ಯವನ್ನರಿಯುವ ಬದಲು ಒಡೆದು ಬದುಕುತ್ತಿದ್ದೇವೆ. ಮೆಚ್ಚನೂ ಈತ. ಈ ಸತ್ಯ ಸ್ಪಷ್ಟತೆಯಲ್ಲಿದ್ದವರೇ ಗೋವಿಂದ ಭಕ್ತ ಶಿಖಾಮಣಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಈ ಅರಿಮೆಯ ಬೆಳಕಿನ ಸಂತಸವನ್ನು ಜಗತ್ತಿಗೆ ತುಂಬೆಂದು ಹೊರಹೊತ್ತ ಜೀವೋತ್ತಮರೇ ಶ್ರೀ ಮಧ್ವಾಚಾರ್ಯರು. ಪಡೆದ ಈ ಅಧಿಕಾರ ಸೂತ್ರವನ್ನು ಉಲ್ಲೇಖಿಸಿ ಭಕ್ತಕೋಟಿಗೆ ಹಾಗೇ ಹಾಡಿದವರು ಶ್ರೀ ಗುರು ವಾದಿರಾಜರು. ಕೇಳಿ, ಸಾಹಸಿ ಶ್ರೀ ಹನುಮಾವತಾರಿಯ ಈ ವರ್ಣನೆ. ಬಡರಾವಣನೆ ನಿನ್ನ ಬಡಿದು ಹಾಕುವೇನೋ, ಒಡೆಯನಪ್ಪಣೆ ಇಲ್ಲವೆಂದು ತಾಳಿದೇನೋ. ಅಹಂಕಾರಿ ರಾವಣನನ್ನು ಅಲ್ಲೇ ತಿಪ್ಪಿ ಬಿಸಾಕುವ ಹನುಮಂತನ ಸಾಮರ್ಥ್ಯ ಒಡೆಯನ ಅಪ್ಪಣೆ ಇಲ್ಲವೆಂತ ತಾಳಿದ್ದನಂತೆ. ಶ್ರೀ ವಾದಿರಾಜರ ಈ ವರ್ಣನೆ ಇದು ಎಂಥ ವೈಶಿಷ್ಟ್ಯದ ಪೂರ್ಣತೆ ನೋಡಿ. ಅವತಾರಿ ಜೀವೋತ್ತಮನ ಸರ್ವ ಸಾಮರ್ಥ್ಯಕ್ಕಾಗಲಿ ರಾವಣನ ಅಹಂಭಾವಕ್ಕಾಗಲಿ ಒಡೆಯನೊಬ್ಬ ಬೇರೆಯೇ ಇದ್ದಾನೆ ಎಂಬ ಜೀವೋತ್ತಮನ ಅರಿಮೆಯ ಶುದ್ಧತೆಯನ್ನು ಸಾರಿದೆ. ಜೀವೋತ್ತಮ ಪ್ರಾಣ ಹನುಮಂತನು ಜ್ಞಾನಿಯಾಗಿಯೂ ಜ್ಞಾನನೇತನಾಗಿಯೂ ತಾನೇ ಅರಿಮೆಗೆ ಒಡೆಯ, ಅಧಿಕಾರಿ, ದೇವರೇ ಎನ್ನಲಿಲ್ಲ. ಈ ಸತ್ಯವೇ ಇದೇ ದ್ವೈತ. ದ್ವೈತ ಸತ್ಯದ ಈ ವಾಸ್ತವ ಇರುವಿಕೆಯ ಅರಿಮೆಯ ಶುದ್ಧತೆಯಲ್ಲಿ ಗಮನದ ಪ್ರಾಮುಖ್ಯತೆ ಎಷ್ಟಿದೆ ಎಂಬುದನ್ನು ಸಾರುತ್ತಿದೆ. ದೇವರೇ ಆಯುಸ್ಸನ್ನು ಸ್ವಾತಂತ್ರ್ಯವನ್ನೂ ಕೊಟ್ಟಿರುವುದೂ ಸತ್ಯ. ಅವಿವೇಕ ಮತ್ತು ಅಹಂಭಾವಗಳಿಂದ ರಾವಣ ಅದನ್ನು ದುರುಪಯೋಗಿಸಿಕೊಂಡಿರುವುದೂ ಸತ್ಯವೇ. ಸೃಷ್ಟಿಯಲ್ಲಿ 3 ವೇದಾರ್ಥಗಳ ಸಂಕೀರ್ಣತೆ ಮತ್ತು ವಿಶಾಲತೆಯಲ್ಲಿ ಸೃಷ್ಟಿಯ ಪರಮ ಅಧ್ಯಾತ್ಮ ಸತ್ಯವೊಂದು ಅಡಗಿದ್ದಿರಲೇಬೇಕು. ಲೋಕದಲ್ಲಿ ಮನುಷ್ಯರ ಅವಿದ್ಯೆ ಮತ್ತು ಅಜ್ಞಾನವನ್ನು ಅನುಸರಿಸಿ ಕಾಲಾನುಸಾರಿ ಭಗವಂತ ಕಾಲಕ್ಕೆ ತಕ್ಕಂತೆ ಆಚಾರ್ಯತ್ರಯರಿಂದ ವೇದಾರ್ಥಗಳನ್ನು ಸಿದ್ಧಾಂತಿಸಿದ್ದಾಗಿದೆ. ಈ ಅಧಿಕೃತ ನಿಗಮ ಅಥವಾ ಸಂಸ್ಥೆಗಳೇ ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತ ಸಂಸ್ಥಾನಗಳು. ಹುಟ್ಟು ಸಾವುಗಳ
ಅನಂಗಗಾಣದಿಂದ ಮುಕ್ತಿ ಅಥವಾ ಬಿಡುಗಡೆಗೆ ಜೀವಾತ್ಮರಿಲ್ಲಿ ತತ್ವ ಸಂಶೋಧಿಸಿ ಸತ್ಯವನ್ನರಿಯುವುದೊಂದೇ ದಾರಿಯು. ಈ ಮೊದಲ ಅರಿಮೆಯೇ ಸೃಷ್ಟಿಯ ಇರುವಿಕೆ ಎಂಬ ದ್ವೈತ ಸತ್ಯ, ಜೀವಾತ್ಮ ಪರಮಾತ್ಮರ ಇರುವಿಕೆ ಎಂಬ ಸತ್ಯ. ಈ ಸತ್ಯವೇ ಪರಮ ವೈಜ್ಞಾನಿಕವೂ ಸಹ. ಆದರೆ ಮೂರೂ ವೇದಾರ್ಥಗಳು ಆಧ್ಯಾತ್ಮಿಕವಾಗಿ ಅರಿವಾಗದೆ ಕೇವಲ ಅಭಿಪ್ರಾಯಗಳಾಗಿ ಮಾನಸಿಕತೆಯಲ್ಲೇ ಉಳಿದಿದೆ. ಆಧ್ಯಾತ್ಮಿಕ ಅರಿವು ಮನುಷ್ಯರ ಮೆದುಳೊಳಗಿನ ಪ್ರಕ್ರಿಯೆಗಳು. ಇದರಿಂದ ಮೆದುಳು ಆಧ್ಯಾತ್ಮಿಕ ಪರಿವರ್ತನೆಗೊಳಗಾಗುವುದು. ಇದು ಮೆದುಳು ಕೋಶಗಳ ಸಹಜ ಪರಿವರ್ತನೆ, ವಿಕಾಸ. ಈ ಅರಿಮೆಯಾಗದೆ ಅಸ್ಥಿರ ಅಭಿಪ್ರಾಯದ ಮಾನಸಿಕತೆಗೊಳಗಾದ ವೇದಾರ್ಥ ಸಿದ್ಧಾಂತಗಳೆಲ್ಲವೂ ಗೊಂದಲದಿಂದ ಸಂಘರ್ಷಕ್ಕೊಳಗಾಗುತ್ತಿವೆ. ಇದು ಪ್ರತಿ ಮನುಷ್ಯನ ಒಳ ಹೊರಗಿನ ಸಂಘರ್ಷಗಳೀಗ. ಇದೇ ಸತ್ಯವನ್ನು ಶ್ರೀಮದಾಚಾರ್ಯರು ಬಿಂಬಿಸಿ ಹಾಡಿರುತ್ತಾರೆ. ನುರಿತ ಜನರು ದೇವರಿಲ್ಲ ಉಂಟು ಎಂದು ಬಡಿವರು, ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನಂ. ದ್ವಾದಶ ಸ್ತೋತ್ರದ ಹಾಡು. ಸಂಸ್ಕೃತದಲ್ಲಿ ಈ ಶ್ಲೋಕ ಇದು ಹೀಗಿದೆ ನೋಡಿ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ದೇವತಾ ಮಂಡಲ ಖಂಡಮಂಡನಂ ಪ್ರೀಣಯಾಮೋ ಪ್ರೀಣಯಾಮೋ ವಾಸುದೇವಂ ವಾಸುದೇವಂ ವಾಸುದೇವಂ. ವೇದಾರ್ಥ ಸಿದ್ಧಾಂತಗಳಲ್ಲಿ ನುರಿತವರಾಗಿಯೂ ಅಭಿಪ್ರಾಯವೆಂಬ ಅಸ್ಥಿರತೆಗೊಳಗಾಗಿ ಈ ಗೊಂದಲದಿಂದ ಸಂಘರ್ಷಕ್ಕೊಳಗಾಗುತ್ತಾರೆ ಎಂಬ ಅರ್ಥ. ಈ ನಿತ್ಯ ಸತ್ಯ ಪರಮಾತ್ಮ ವಾಸುದೇವನನ್ನೇ ಜಗತ್ತಿಗೇ ಒಲಿಸುತ್ತೇವೆ ಎಂಬುದು ದ್ವಾದಶ ಸ್ತೋತ್ರದ ದ್ವೈತ ಸತ್ಯದ ಉದ್ಗಾರವು. ಗೊಂದಲ, ಆಯ್ಕೆ, ಸಂಘರ್ಷಗಳ ವಿಭಜಕ ಲೋಕ ಪರಿಣಾಮವೇ ದೊಡ್ಡ ಗೊಂದಲ ಮತ್ತು ಸಮಾಜ ವಿಭಜನೆಗೆ ಕಾರಣವಾಗಿದೆ. ಆದ್ದರಿಂದಲೇ ನಿಜ ಅರಿಮೆಯನ್ನೇ ಲೋಕಕ್ಕೆ ಮುಟ್ಟಿಸಬೇಕು. ಅಭಿಪ್ರಾಯದ ಮಾನಸಿಕೆಯಾಗುವಿಕೆಯನ್ನರಿಯಲೇಬೇಕು. ಜೀವಾತ್ಮ ಮತ್ತು ಪರಮಾತ್ಮರ ಇರುವಿಕೆಯೇ ಸತ್ಯವೆಂದು ಪ್ರತಿಪಾದಿಸಿದ ವೇದ ಪ್ರಥಿತ ಶ್ರೀ ಮಧ್ವಗುರುವೇ ಆಚಾರ್ಯತ್ರಯರಲ್ಲಿ ಶ್ರೇಷ್ಠರೆನಿಸಿದ್ದೂ ಸಹ. ಎಲ್ಲ ಗೊಂದಲವನ್ನೂ ನೀಗಿದವರು. ಅರಿಮೆಗೆ ಬರದಿರುವುದೇ ದೊಡ್ಡ ಗೊಂದಲ. ಆದಾಗ್ಯೂ ಆಧ್ಯಾತ್ಮಿಕ ಅರಿಮೆಗೆ ಬರದಿರಬಹುದಾದ ಒಂದು ವಿಚಾರ, ಒಂದು ಉದಾಹರಣೆ ಕೇಳಿ ಇಲ್ಲಿ. ಕಾಲ, ದೇಶ, ಆಕಾಶ, ಪವಮಾನ ಆದಿಯಾಗಿ ಎಲ್ಲ ನಿತ್ಯ ತತ್ವಗಳನ್ನೂ ಸಂಹರಿಪ ಶಕ್ತಿಯೇ ಭಗವಂತನೆಂದಿದ್ದಾರೆ ಮಧ್ವಾಚಾರ್ಯರು. ಇದು ಅರಿಮೆಗೆ ಬಂದಿದೆಯೇ? ಖಂಡಿತ ಬಂದಿರಲಿಕ್ಕಿಲ್ಲ. ದ್ವಾದಶ ಸ್ತೋತ್ರದಲ್ಲಿ ಇದನ್ನೂ ಹಾಡಿದ್ದಾರೆ. ಕಾಲಾಕಾಲ ವಿಚಾರಾದಿ ಪ್ರಕಾಲಿತ ಸದಾತನಂ ಪುರುಷಂ ಪ್ರಕೃತಿಸ್ಥಂ ಚ ವಂದೇ ವಿಷ್ಣು ಮಜೋತ್ತಮಂ. ಅನುವಾದ ಕೇಳಿ. ಕಾಲ, ದೇಶಾಕಾಶ, ಪವಮಾನ ಮುಂತಾದ ನಿತ್ಯ ತತ್ವಗಳನ್ನು ಸಂಹರಿಪ ಶಕ್ತಿ ಪ್ರಕೃತಿ ದೇವಿಯೊಳಿದ್ದು ಜಗವ ನಡೆಸುವ ಪುರುಷ ಬ್ರಹ್ಮದೇವಗೂ ಹಿರಿಯನಾದವಗೆ ನಮಿಪೆಂ ಎಂದಿದ್ದಾರೆ. ಎಲ್ಲವೂ ಅವನ ಅಧೀನವು. ಯಾಕೆ ಅರಿಮೆಗೆ ಬರೋದು? ಎಲ್ಲೆಲ್ಲಿ ಒಡೆದುಕೊಳ್ಳುತ್ತೇವೆ? ಗೊಂದಲಕ್ಕೆ ಅರ್ಥವೇನು? ಗೊಂದಲವೆದ್ದಿತಂದರೆ ಯಾವ ಹೊಂದಾಣಿಕೆಯೂ ನಡೆಯದು, ಪರಿಹಾರವೂ ಗೊಂದಲವೇ ಎಂಬುದೂ ಅರ್ಥವಾಗುವುದಿಲ್ಲ. ಏನರ್ಥವುದು, ಪರಿಣಾಮವೇನೆಂಬುದೆಲ್ಲವನ್ನೂ ಮುಂದಿನ ಭಾಗದಲ್ಲಿ ಕೇಳಿ. ಶುಭಮಸ್ತು ನಿತ್ಯಂ.